ಹಾಯ್ ಹಲೋ ನಮಸ್ಕಾರ. ನೀವು ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ, ಇಲ್ಲ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಹಾಗಾದರೆ ಈ ವಿಡಿಯೋ ನಿಮಗೋಸ್ಕರನೇ. ಯಾಕಂದರೆ ಕಾಂಟ್ರಾಕ್ಟ್ರಿಗೆ ಕೊಡಬೇಕಾ ಮೇಸ್ರಿಗೆ ಕೊಡಬೇಕಾ ಅಂತ ಕನ್ಫ್ಯೂಸ್ ಆಗಿದ್ದೀರಾ? ಬನ್ನಿ, ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಮನೆ ಕಟ್ಟಕ್ಕೆ ಎಷ್ಟಾಗುತ್ತೆ, ಯಾರನ್ನ ಸೆಲೆಕ್ಷನ್ ಮಾಡಬೇಕು ಅಂತ. ಮನೆ ಕಟ್ಟೋದು ಪ್ರತಿಯೊಬ್ಬರ ಕನಸು. ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿರೋರು ಬಾಳಲ್ಲಿ ಆಟ ಆಡ್ತಾ ಇದ್ದಾರೆ. ಎಲ್ಲ ಆಟನೂ ಜನರಿಗೆ ತಲುಪಿಸೋದೇ ಈ ವಿಡಿಯೋ ಉದ್ದೇಶ. ತುಂಬ ಜನ ಲೋನ್ ತೊಗೊಂಡು 30 ವರ್ಷ 40 ವರ್ಷ ಸಂಪಾದನೆ ಮಾಡಿರೋ ದುಡ್ಡಲ್ಲಿ ಇನ್ನೂ ತುಂಬ ಜನ ತನ್ನ ಜಮೀನು ಮಾರಿ ಆ ದುಡ್ಡಲ್ಲಿ ಮನೆ ಕಟ್ಟಬೇಕು ಅಂತ ಬೆಂಗಳೂರಲ್ಲಿ ಬರ್ತಾರೆ. ಹಾಗೂ ಬಂದಿದ್ದೀರಾ. ಯಾವುದೋ ಒಬ್ಬರು ಕಾಂಟ್ರಾಕ್ಟ್ರನ್ನ ನಂಬಿ ಮನೆ ಕೂಡ ಕೊಟ್ಟು ತೊಂದರೆ ಅನುಭವಿಸಿದ್ದೀರಾ. ಹಾಗೂ ಯಾರ್ಯಾರು ಹೊಸ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀರಾ, ಅವರಿಗೆಲ್ಲ ತುಂಬ ಯೂಸ್ ಆಗುವಂಥ ವಿಡಿಯೋ ಇದು. ಈ ಚಾನಲ್ನ ಮುಖ್ಯ ಉದ್ದೇಶ ಬಂದು ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕು ಈ ಫೀಲ್ಡ್ ಹೇಗಿದೆ ಅಂತ. ಅದನ್ನು ಜನರಿಗೆ ಆದಷ್ಟು ತಲುಪಿಸೋ ಪ್ರಯತ್ನ ನಾನಂತೂ ಮಾಡೇ ಮಾಡ್ತೀನಿ. ಈ ಚಾನಲ್ ಕ್ರಿಯೇಟ್ ಮಾಡಿರೋದು ಯಾವುದೇ ಕೆಲಸದ ಪ್ರಮೋಷನ್ಗೋಸ್ಕರ ಅಲ್ಲ, ಹಾಗೂ ಯಾವುದೇ ದುಡ್ಡು ಮಾಡಬೇಕು ಅನ್ನೋ ಉದ್ದೇಶಕ್ಕಲ್ಲ. ಯಾರ್ಯಾರು ತನ್ನ ಮನೆ ಕಟ್ಟಬೇಕು ಅಂತ ಅಂದ್ಕೊತಾ ಇದ್ದೀರಾ, ಕಷ್ಟಪಡ್ತಾ ಇದ್ದೀರಾ, ತನ್ನ ಮನೆಯೇ ಕನಸು ಅಂತ ಅಂದ್ಕೊತಾ ಇದ್ದೀರಾ, ಅವರೆಲ್ಲರಿಗೋಸ್ಕರ ಈ ವಿಡಿಯೋ. ಎಲ್ಲ ಕಾಂಟ್ರಾಕ್ಟ್ರು ಬರ್ತಾರೆ 1600 2200 ಗಂಟೆ ಪ್ಯಾಕೇಜ್ ಇಟ್ಕೊಂಡು ಬರ್ತಾರೆ ಪರ್ ಸ್ಕ್ವೇರ್ ಫೀಟಿಗೆ. ಆದರೆ ಹೇಗೆ ಕಟ್ತೀನಿ, ಯಾವ್ಯಾವ ಐಟಮ್ಮು ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅಂತ ಮಾತ್ರ ಯಾರು ಡೀಟೇಲಿಂಗ್ ಆಗಿ ಎಕ್ಸ್ಪ್ಲೇನ್ ಕೂಡ ಮಾಡಲ್ಲ. ಹೇಗೆ ಹೇಳ್ತಾರೆ ಅಂದರೆ, ಹೈ ಬ್ರ್ಯಾಂಡ್ ಸಿಮೆಂಟ್ ಹಾಕ್ತೀನಿ, ಹೈ ರೇಟ್ ಸ್ಟೀಲ್ ಹಾಕ್ತೀನಿ, ಗುಡ್ ಕ್ವಾಲಿಟಿ ಸ್ಯಾಂಡ್ ಆ್ಯಂಡ್ ಅಗ್ರಿಗೇಟ್ಸ್ ಯೂಸ್ ಮಾಡ್ತೀನಿ, ಬ್ಲಾಕ್ಸ್ ಅಂತೂ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿನೇ ಯೂಸ್ ಮಾಡೋದು ಅಂತ ಹೇಳ್ತಾರೆ. ವಯರ್ಸ್ ಅಂತೂ ಫಿನೋಲೆಕ್ಸೆ, ಪ್ಲಂಬಿಂಗ್ ಪೈಪ್ಸ್ ಅಂತೂ ನಾವು ಯೂಸ್ ಮಾಡೋದು ಸುಪ್ರೀಮು, ಆಶೀರ್ವಾದೆ, ಸ್ಯಾನಿಟರಿ ಫಿಟ್ಟಿಂಗ್ಸ್ ಎಲ್ಲ ಬಂದು ನಿಮಗೆ ಜಾಗ್ವಾರು ಮತ್ತು ಸೆರಾನೇ ಯೂಸ್ ಮಾಡೋದು ನಾವು. ಕೆಲವೊಂದು ರೇಟ್ ಮಾತ್ರ ಮೆನ್ಷನ್ ಮಾಡಿರ್ತಾರೆ ಅಷ್ಟೇ. ಅದು ಬಿಟ್ಟರೆ ಇನ್ ಡೆಪ್ತ್ ಡೀಟೇಲಿಂಗ್ ಆಗಿಂತೂ ಯಾರು ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗೋದಿಲ್ಲ ಬಿಲ್ಡಿಂಗಲ್ಲಿ ಯಾವ್ಯಾವ ಐಟಮ್ ಬರುತ್ತೆ ಅಂತ. ನಿಮ್ಮ ಹತ್ರ ಯಾವುದೇ ಕಾಂಟ್ರಾಕ್ಟರ್ ಬರಲಿ, ಇವತ್ತು ನಾನು ನಿಮಗೆ ತಿಳ್ಸ್ಕೊಡ್ತೀನಿ ಯಾವ್ಯಾವ ಐಟಮ್ಮು ಏನೇನು ಕ್ಲಾರಿಫೈ ಮಾಡ್ಕೋಬೇಕು. ನೀವು ಕಾಂಟ್ರಾಕ್ಟರ್ ಹತ್ತಿರ ತಪ್ಪದೆ ನೀವು ಈ ಪಾಯಿಂಟ್ಸ್ ಎಲ್ಲ ನೀವು ಕೇಳಲೇಬೇಕು ಅವ್ರ ಹತ್ರ. ಇಲ್ಲ ಅಂದರೆ ನಿಮ್ಮ ದುಡ್ಡು ಕಳ್ಕೊಳೋದಂತೂ ಪಕ್ಕ. ಬನ್ನಿ ಮತ್ತೆ ಯಾಕೆ ತಡ, ಸ್ಟಾರ್ಟ್ ಮಾಡೋಣ ಇವಾಗ. ಫಸ್ಟು ನಿಮಗೆ ಮನೆ ಕಟ್ಟೋಕ್ಕೆ ಬೇಕಾಗಿರೋದು ಒಂದು 2D ಪ್ಲ್ಯಾನ್, ಅಂದರೆ ಲೇಔಟ್ ಪ್ಲ್ಯಾನ್ ಇರಬೇಕು ನಿಮ್ಮ ಹತ್ರ. ಪ್ಲ್ಯಾನ್ ಆದಮೇಲೆ ನಿಮ್ಮ ಹತ್ರ ಸ್ಟ್ರಕ್ಚರಲ್ ಪ್ಲ್ಯಾನ್ ಇರಬೇಕು. ಸ್ಟ್ರಕ್ಚರಲ್ ಪ್ಲ್ಯಾನ್ ಅಂದರೆ ಫೌಂಡೇಶನ್ ಡೆಪ್ತ್, ಆಮೇಲೆ ಸ್ಲ್ಯಾಬು, ಬೀಮು, ಕಾಲಮ್ಮು, ಆಮೇಲೆ ಯಾವ ಡೈ ಆಫ್ ದ ಸ್ಟೀಲ್ ನೀವು ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅಂತ ಪ್ರತಿಯೊಂದು ಡೀಟೇಲಿಂಗ್ ಆಗಿರುತ್ತೆ ನಿಮ್ಮ ಹತ್ರ, ಅದು ಇರಬೇಕು. ಇದಾದಮೇಲೆ ಎಲೆಕ್ಟ್ರಿಕಲ್ ಡ್ರಾಯಿಂಗ್ ನಿಮ್ಮ ಹತ್ರ ಇರಬೇಕು. ಇದು ಬಂದು ಸ್ವಿಚ್ ಪಾಯಿಂಟ್ಸು ಮತ್ತು ಲೈಟ್ ಪಾಯಿಂಟ್ಸು ಮತ್ತು ಪ್ಯಾನಲ್ ಬೋರ್ಡ್ ಎಲ್ಲಿ ಪ್ಲೇಸ್ ಆಗುತ್ತೆ ಅನ್ನೋದು ಮೆನ್ಷನ್ ಮಾಡಿರ್ತಾರೆ. ಆಮೇಲೆ ಪ್ಲಂಬಿಂಗ್ ಡ್ರಾಯಿಂಗ್ ಇರಬೇಕು. ಇದು ನಿಮಗೆ ವಾಟರ್ ಲೈನ್ ಎಲ್ಲಿ ಬರುತ್ತೆ ಹಾಗೂ ಡ್ರೈನೇಜ್ ಪೈಪ್ಸ್ ಎಲ್ಲ ಯಾವ ದಿಕ್ಕಲ್ಲಿ ಹೋಗುತ್ತೆ, ಅದು ಆಸ್ ಪರ್ ವಾಸ್ತು ಪ್ರಕಾರ ಇದೆಯಾ, ಮತ್ತು ನಿಮ್ಮದು ಗ್ಯಾಸ್ ಲೈನ್ ಎಲ್ಲಿ ಬರುತ್ತೆ ಅನ್ನೋದಕ್ಕೆ ನಿಮಗೆ ಯೂಸ್ಫುಲ್ ಆಗುತ್ತೆ. ಇದಾದಮೇಲೆ ನಿಮಗೆ 3D ಫ್ರಂಟ್ ಎಲಿವೇಷನ್ ಇರಬೇಕು. ಇದು ನಿಮ್ಮ ಮನೆಯದು ಫ್ರಂಟ್ ಲುಕ್ ಹೇಗೆ ಕಾಣುತ್ತೆ ಅನ್ನೋದು ನಿಮಗೆ ಮುಂಚೆನೇ ತಿಳಿಸ್ಕೊಡುತ್ತೆ. ನಿಮಗೆ ನಾನು ಸಜೆಸ್ಟ್ ಮಾಡೋದು 3D ವಾಕ್ ಥ್ರೂ ವಿಡಿಯೋ ಇದ್ದರೆ ತುಂಬ ಯೂಸ್ಫುಲ್ ಆಗುತ್ತೆ. ಅದು ನೀವು ಫಿನಿಶಿಂಗ್ ಆದಮೇಲೆ ಹೇಗೆ ಮನೆಯೊಳಗೆ ನಡ್ಕೊಂಡು ಹೋದರೆ ಕಾಣುತ್ತೆ, ತುಂಬ ವರ್ಚುವಲ್ ವಿಜುವಲೈಸೇಷನ್ ಅಂತೂ ನಿಮ್ಗೆ ಕಾಣುತ್ತೆ. ಇದೆಲ್ಲ ನೀವು ಅವ್ರ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿದೆಯಲ್ಲ, ಅಂದರೆ ಏನಾದ್ರು ಎಕ್ಸ್ಟ್ರಾ ಚಾರ್ಜಸ್ ಇದೆಯಾ ಅಂತ ನೀವು ಕೇಳ್ಕೊಬೇಕಾಗುತ್ತೆ. ಇದಾದಮೇಲೆ ನೀವು ಫಸ್ಟು ಸಾಯಿಲ್ ಟೆಸ್ಟ್ ಮಾಡಿಸ್ಲೇಬೇಕಾಗುತ್ತೆ. ಸಾಯಿಲ್ ಟೆಸ್ಟ್ ಬಂದು ಏನಾಗುತ್ತೆ, ನಿಮ್ಮದು ಗ್ರೌಂಡ್ ಸ್ಟೆಬಿಲೈಸೇಷನ್, ಅಂದರೆ ನಿಮ್ಮದು ಸ್ಟ್ರಕ್ಚರಲ್ ಡ್ರಾಯಿಂಗ್ ಡಿಪೆಂಡ್ ಆಗೋದೇ ನಿಮ್ಮದು ಸಾಯಿಲ್ ಟೆಸ್ಟ್ ಬೇಸಿಸ್. ನೆಕ್ಸ್ಟು ಬಿಲ್ಡಿಂಗ್ ವರ್ಕ್ ಸ್ಟಾರ್ಟ್ ಆಗುತ್ತೆ ಫ್ರಮ್ ಎಕ್ಸ್ಕವೇಷನ್ ಸ್ಟಾರ್ಟ್ ಮಾಡೋದು ಅವರು ಕೊಟೇಷನಲ್ಲಿ ಅಪ್ ಟು 5 feet ಅಂತ ಮೆನ್ಷನ್ ಮಾಡಿರ್ತಾರೆ ಫ್ರಮ್ ನ್ಯಾಚುರಲ್ ಗ್ರೌಂಡ್ ಲೆವೆಲ್ಲು. ಅದಾದಮೇಲೆ ನಿಮಗೆ ಇನ್ನು ಇನ್ ಡೆಪ್ತ್ ಹೋಗಬೇಕು ಅಂದರೆ, ಇಲ್ಲಾಂದರೆ ನಿಮಗೆ ಹಾರ್ಡ್ ರಾಕ್ ಸಿಕ್ಕಿದ್ರೆ ನಿಮಗೆ ಏನಾದರೂ ಎಕ್ಸ್ಟ್ರಾ ಚಾರ್ಜಸ್ ಇದೆಯಾ ಅಂತ ನೀವು ಫಸ್ಟು ಕ್ಲಾರಿಫೈ ಮಾಡ್ಕೋಬೇಕು. ನೆಕ್ಸ್ಟು ಬರೋದು PCC ಮತ್ತು ಫೂಟಿಂಗ್. ನೀವು ಯಾವ ಗ್ರೇಡ್ ಆಫ್ ಕಾಂಕ್ರೀಟ್ ಯೂಸ್ ಮಾಡ್ತಾರೆ ಅಂತ ಕೇಳ್ಕೋಬೇಕು. ಅಂದರೆ M20, M25, M30, M35 ನೀವು ಯಾವ ಗ್ರೇಡ್ ಆಫ್ ಕಾಂಕ್ರೀಟ್ ಯೂಸ್ ಮಾಡ್ತೀರ ಅಂತ ನೀವು ಕ್ಲಾರಿಫೈ ಮಾಡ್ಕೋಬೇಕು ಕಾಂಟ್ರಾಕ್ಟರ್ ಹತ್ರ. ಇದು ನಿಮಗೆ ಸ್ಟ್ರಕ್ಚರಲ್ ಡ್ರಾಯಿಂಗಲ್ಲಿ ಇರುತ್ತೆ, ನೀವು ಒಂದ್ಸರಿ ಚೆಕ್ ಮಾಡಲೇಬೇಕಾಗಿರುತ್ತೆ ಅವರು ಕರೆಕ್ಟು ಪ್ರಪೋರ್ಷನ್ ಯೂಸ್ ಮಾಡ್ತಾರಾ ಸೈಟಲ್ಲಿ ಅಂತ. ನೆಕ್ಸ್ಟು SSM ಫೌಂಡೇಶನ್. ಇದು ನಿಮಗೆ ಕನ್ನಡದಲ್ಲಿ ಪಾಯ ಅಂತ ಕರಿತೀವಿ. ಇದು ನಿಮಗೆ ಅಪ್ ಟು ಸರ್ಟನ್ ಫೀಟ್ ಮಾತ್ರ, ಹೈಟ್ ಮಾತ್ರ ಅವ್ರು ಮಾಡಿಕೊಡ್ತಾರೆ ಅಷ್ಟೇ. ಅದು ಬಿಟ್ಟರೆ ಇನ್ನು ಅದಕ್ಕೂ ಚಾರ್ಜಸ್ ಇರುತ್ತೆ, ನೀವು ಅದು ಮುಂಚೆನೇ ಕ್ಲಾರಿಫೈ ಮಾಡ್ಕೋಬೇಕು. ನೆಕ್ಸ್ಟ್ ಬರೋದೇ ಸಂಪ್ ಕನ್ಸ್ಟ್ರಕ್ಷನ್. ಇದು ನಿಮಗೆ 2 ಟೈಪ್ ಇದೆ, RCC ಸಂಪು ಮತ್ತು ಬ್ಲಾಕ್ ವರ್ಕ್ ಸಂಪು. ನಿಮಗೆ ಸಂಪು ಕೆಪಾಸಿಟಿ ಮೆನ್ಷನ್ ಮಾಡಿರ್ತಾರೆ 6000, 8000 ಆ್ಯಂಡ್ 10,000 ಅಂತ. ಇದಕ್ಕಿಂತ ಜಾಸ್ತಿ ರಿಕ್ವೈರ್ಮೆಂಟ್ ಇತ್ತು ನಿಮಗೆ ಅಂದರೆ ಎಕ್ಸ್ಟ್ರಾ ಚಾರ್ಜಸ್ ಅಂತೂ ಮಾಡೇ ಮಾಡ್ತಾರೆ. ಮತ್ತು ರೈನ್ ವಾಟರ್ ಹಾರ್ವೆಸ್ಟಿಂಗ್, ಇದು ನಿಮಗೆ ಎಕ್ಸ್ಟ್ರಾ ಚಾರ್ಜಸ್ ಅಂತ ಹೇಳ್ತಾರೆ, ಇದನ್ನು ಕ್ಲಾರಿಫೈ ಮಾಡ್ಕೊಳ್ಳಿ. ಬ್ಲಾಕ್ ವರ್ಕಲ್ಲಿ ನಿಮಗೆ ಎಬೋ 3 feet ನಿಮಗೆ ಸಿಲ್ ಕಾಂಕ್ರೀಟ್ ಬರುತ್ತೆ, ಎಬೋ 7 feet ಬಂದು ನಿಮಗೆ ಲಿಂಟಲ್ ಕಾಂಕ್ರೀಟ್ ಬರುತ್ತೆ. ಇದೆಲ್ಲ ಮನೆ ಕಟ್ಟಕ್ಕೆ ಬೇಕಾಗಿರೋ ಮೇನ್ ರಿಕ್ವೈರ್ಮೆಂಟ್ಸು. ಇದೆಲ್ಲ ನಿಮಗೆ ಕಾಂಟ್ರಾಕ್ಟರ್ ಬಂದು ಕ್ಲಾರಿಫೈ ಮಾಡಲ್ಲ, ನೀವು ಕ್ಲಾರಿಫೈ ಮಾಡಿಕೊಂಡು ಕಾಂಟ್ರಾಕ್ಟರ್ನ ಸೆಲೆಕ್ಟ್ ಮಾಡಿ.
ಇದು ಥ್ರೂ ಔಟ್ ದ ವಾಲ್ ಹಾಕಬೇಕು. ನಿಮಗೆ ದುಡ್ಡು ಉಳ್ಸೋಕ್ಕೋಸ್ಕರ ಕಟ್ಲಿಂಟಲ್ ಮತ್ತು ಎಲ್ಲಿ ವಿಂಡೋ ಬರುತ್ತೋ ಅಲ್ಲಿ ಮಾತ್ರ ಯೂಸ್ ಮಾಡ್ತಾರೆ, ಹುಷಾರಾಗಿರಿ. ರೂಫ್ ಸ್ಲ್ಯಾಬ್ ಹೈಟ್ ತಿಳ್ಕೊಳ್ಳಿ, 10 ಫೀಟ್ ಮಾಡ್ತಾರಾ ಇಲ್ಲಾಂದರೆ 11 ಫೀಟ್ ಮಾಡ್ತಾರಾ ಅಂತ. ಯಾಕಂದರೆ ಕೆಲವು ರಿಕ್ವೈರ್ಮೆಂಟು 11 ಫೀಟ್ ಇರುತ್ತೆ ಆಂಬಿಯನ್ಸ್ ಕ್ರಿಯೇಟ್ ಮಾಡೋದಕ್ಕೆ. ಮತ್ತು ಸ್ಟೇರ್ ಕೇಸು ಟೈಪ್ಸ್ ಕೇಳಿ, ವೇಸ್ಟ್ ಸ್ಲ್ಯಾಬು, ಕ್ಯಾಂಟಿಲಿವರ್ ಆರ್ ಚೈನ್ ಲಿಂಕ್ ಅಂತ. ಮತ್ತು ವಾಟರ್ ಪ್ರೂಫಿಂಗು ಟೆರೆಸಲ್ಲಿ ಮತ್ತು ಟಾಯ್ಲೆಟಲ್ಲಿ ಕಂಪಲ್ಸರಿ ಮಾಡಲೇಬೇಕು. ಜಾಯಿಂಟ್ ಮೆಶ್ಶು, ಎಲ್ಲೆಲ್ಲಿ ನಿಮಗೆ ಬ್ಲಾಕ್ಸು, ಕಾಲಮು ಮತ್ತು ಬೀಮು ಒಂದು ಜಾಯಿಂಟ್ ಬರುತ್ತೆ ಅಲ್ಲೆಲ್ಲ ನಿಮಗೆ ಜಾಯಿಂಟ್ ಮೆಶ್ ಹಾಕಿನೇ ಪ್ಲಾಸ್ಟ್ರಿಂಗ್ ಮಾಡಬೇಕು. ಮತ್ತು ಮನೆ ಮುಂದೆ ಇರೋ ರ್ಯಾಂಪು ಮತ್ತು ಡ್ರೈನೇಜ್ ಅಂದರೆ ಮೋರಿ. ಮತ್ತು ಎಲೆಕ್ಟ್ರಿಕಲ್ ವರ್ಕಿಗೆ ಬಂದರೆ ಟೋಟಲ್ ಎಲೆಕ್ಟ್ರಿಕ್ ಪಾಯಿಂಟ್ಸ್ ಕೇಳಿ, ಹಾಲು, ಕಿಚನ್ನು, ಬಾಲ್ಕನಿ, ಪಾರ್ಕಿಂಗು, ಬೆಡ್ರೂಮು ಮತ್ತು ವರಂಡ. ಮತ್ತು ವಯರ್ ಬ್ರ್ಯಾಂಡ್ ಮತ್ತು ಸ್ವಿಚ್ಚು ಪ್ಲೇಟು ಬಂದು ನಿಮಗೆ ಬ್ರ್ಯಾಂಡ್ ಹೇಳ್ತಾರೆ, ಪ್ರೈಸ್ ಹೇಳಲ್ಲ. ಮೇಯ್ನು ಪ್ರೈಸ್ ಕೇಳಿ, 100 ರೂಪಾಯಿದು ಇದೆ, 150 ಇದೆ, 200 ರೂಪಾಯಿದು ಇದೆ. ಮತ್ತು ಕ್ಯಾಮರಾ ಪ್ರಾವಿಷನ್ನು, ವೈಫೈ ಪ್ರಾವಿಷನ್ನು, TV ಪ್ರಾವಿಷನ್ನು, ಗೀಝರು, ಎಕ್ಸಾಸ್ಟು, AC ಲೈನು, ಎಲೆಕ್ಟ್ರಿಕಲ್ ಪ್ಯಾನಲ್ ಬೋರ್ಡ್ ಕೂಡ ಸಪ್ರೇಟ್ ಚಾರ್ಜ್ ಮಾಡ್ತಾರೆ. ಸರ್ ಇದು ನಮ್ಮ ಸ್ಕೋಪ್ ಬರಲ್ಲ, ನಿಮ್ಮ ಸ್ಕೋಪು ಅಂತ. ಇದೆಲ್ಲ ನಿಮಗೆ ಕ್ಲಾರಿಫೈ ಮಾಡೋಕ್ಕೆ ನಿಮ್ಗೆ ಐಟಮ್ ಗೊತ್ತಿರಲ್ಲ, ಅದರಿಂದ ನೀವು ಮುಂಚೆನೇ ಕ್ಲಾರಿಫೈ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಮತ್ತು ಫಾಲ್ ಸೀಲಿಂಗ್ಗೆ ಲೈಟ್ ಪ್ರಾವಿಷನ್ನು, ಇಂಟೀರಿಯರ್ದು ವೈರಿಂಗು, ಇದೆಲ್ಲ ನಿಮಗೆ ಎಕ್ಸ್ಟ್ರಾ ಚಾರ್ಜಸ್ ಆಗ್ತಾರೆ. ಇದ್ಯಾರು ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗೋದಿಲ್ಲ, ಹುಷಾರಾಗಿರಿ. ಮೇಯ್ನ್ ಕೇಬಲ್ ಕೂಡ ಅಷ್ಟೇ. ಮತ್ತು ಇನ್ನು ಟೈಲ್ಸಿಗೆ ಬಂದರೆ ರೇಟ್ ಮೆನ್ಷನ್ ಮಾಡಿರ್ತಾರೆ, ಸೈಜ್ ಮೆನ್ಷನ್ ಮಾಡಿರಲ್ಲ, ದಯವಿಟ್ಟು ನೀವು ಸೈಜ್ ಕೇಳಿ. ಕಿಚನ್ ಸ್ಲ್ಯಾಬಿಗೆ ಬಂದರೆ ಗ್ರಾನೈಟ್ ಕ್ವಾಲಿಟಿ ಕೇಳಿ. ಟಾಯ್ಲೆಟಲ್ಲಿ ಮತ್ತು ಫ್ಲೋರಿಂಗಲ್ಲಿ ಬಂದು ನಿಮಗೆ ನಾರ್ಮಲ್ ಗ್ರೌಟಿಂಗ್ ಮಾಡ್ತಾರಾ ಇಲ್ಲ ಎಪಾಕ್ಸಿ ಗ್ರೌಟಿಂಗ್ ಮಾಡ್ತಾರಾ ಅಂತ ಕೇಳಿ. ಇನ್ನು ಸ್ಟೇರ್ ಕೇಸಿಗೆ ಬಂದರೆ ಆ್ಯಂಟಿಸ್ಕಿಡ್ ಗ್ರಾನೈಟ್ ಹಾಕ್ತಾರಾ ಇಲ್ಲಾಂದರೆ ಟೈಲ್ಸ್ ಹಾಕ್ತಾರಾ ಇಲ್ಲಾಂದರೆ ಸ್ಮೂತ್ ಫಿನಿಶ್ ಗ್ರಾನೈಟ್ ಹಾಕ್ತಾರಾ, ಅದಕ್ಕೆ ಕನ್ಫರ್ಮ್ ಮಾಡ್ಕೊಳ್ಳಿ. ಯಾಕಂದರೆ ಎಲ್ಲದಕ್ಕೂ ಸಪ್ರೇಟ್ ಚಾರ್ಜಸ್ ಇರುತ್ತೆ ಅವ್ರ ಹತ್ರ. ಸ್ಟೇರ್ ಕೇಸ್ ಎರ್ಜುದು ಡಿಸೈನ್ ಮತ್ತು ಪಾಲಿಶ್ ಕೇಳಿ ಯಾವ ಥರ ಮಾಡ್ತಾರೆ ಅಂತ. ಇನ್ನು ಟೈಲ್ಸ್ ಹೈಟ್ ಬಂದರೆ ಪೂಜಾ ರೂಮ್ ಮತ್ತು ಟಾಯ್ಲೆಟಲ್ಲಿ ನಿಮಗೆ 7 ಫೀಟ್ ಹಾಕ್ತಾರಾ ಇಲ್ಲಾಂದರೆ ರೂಫ್ ಟಾಪ್ ಲೆವೆಲ್ವರೆಗೂ ಹಾಕ್ತಾರಾ. ಅಂದರೆ ಫುಲ್ ಲೈಟ್ ಬೇಕು ಅಂದರೆ ಮತ್ತೆ ಚಾರ್ಜಸ್ ಅಪ್ಲೈ ಮಾಡ್ತಾರೆ ಅದಕ್ಕೋಸ್ಕರ. ಮತ್ತು ವಾಲ್ ಕ್ಲಾಡಿಂಗ್ ಕೂಡ ನಿಮಗೆ ಸಪ್ರೇಟ್ ಚಾರ್ಜಸ್ ಇರುತ್ತೆ. ಕ್ಲಾಡಿಂಗ್ ಅಂದರೆ ಮನೆ ಮುಂದೆಗಡೆ ಬರೋ ವಾಲಲ್ಲಿ ಹಾಕೋ ಟೈಲ್ಸ್. ಪ್ಲಂಬಿಂಗ್ ವರ್ಕ್ಸಿಗೆ ಬಂದರೆ CPVC ಮತ್ತು PVC ಪೈಪದು ಬ್ರ್ಯಾಂಡ್ ಕೇಳಿ ಮತ್ತು ಕ್ವಾಲಿಟಿ ಕೇಳಿ, 6 ಗೇಜ್ ಹಾಕ್ತಾರಾ ಇಲ್ಲಾಂದರೆ 4 ಗೇಜ್ ಹಾಕ್ತಾರಾ ಅಂತ. ಮತ್ತು ಪ್ಲಂಬಿಂಗ್ ಫಿಕ್ಚರ್ಸ್ ಅಂದರೆ ನಿಮಗೆ ಕಮೋಡು ಫಿಟ್ಟಿಂಗ್ಸ್ ಬರುತ್ತಲ್ಲ ಅದು ಬಂದು ನಿಮಗೆ ಬ್ರ್ಯಾಂಡ್ ಕೇಳಿ ಮತ್ತು ಪ್ರತಿಯೊಂದ್ರದ್ದು ರೇಟ್ ಲಿಸ್ಟ್ ತೊಗೊಳ್ಳಿ ಅವ್ರ ಹತ್ರ. ನೀವು ಬ್ರ್ಯಾಂಡ್ ಮೆನ್ಷನ್ ಮಾಡಿರ್ತಾರೆ, ಪ್ರೈಸ್ ಮೆನ್ಷನ್ ಮಾಡಿರಲ್ಲ. ಲಾಸ್ಟಲ್ಲಿ ನಿಮ್ಗೆ ಹೇಳ್ತಾರೆ, ಸರ್ ನಮ್ಮ ಸ್ಕೋಪಲ್ಲಿ ಬರೋದೇ 5,000-6,000 ಕಮೋಡು, ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ಅಂತ. ಮತ್ತು ಕಮೋಡ್ ಅಂತ ಬಂದರೆ ಕಮೋಡಲ್ಲಿ ವಾಲ್ ಮೌಂಟ್ ಬರುತ್ತೆ, ಫ್ಲೋರ್ ಮೌಂಟ್ ಬರುತ್ತೆ. ನಿಮ್ಗೆ ಯಾವ್ದು ಬೇಕೋ ಸೆಲೆಕ್ಷನ್ ನೀವು ಮಾಡಿ ನೀವು ರೇಟ್ ಕೇಳಿ. ಮತ್ತು ವಾಶ್ ಬೇಸಿನ್ ಬಂದರೆ ನಿಮಗೆ ಫ್ಲೋರಿಗೆ ಎಷ್ಟು ವಾಶ್ ಬೇಸಿನ್ ಕೊಡ್ತಾರೆ ಅಂತ ನೀವು ಕೇಳ್ಕೋಬೇಕು. ಗ್ಯಾಸ್ ಪೈಪ್ಲೈನ್ ಅಡಿಷ್ನಲ್ ಚಾರ್ಜಸ್ ಇರುತ್ತೆ, ಅದೆಲ್ಲ ನೀವು ಕನ್ಫರ್ಮ್ ಮಾಡ್ಕೋಬೇಕು. ಮತ್ತು ಕಿಚನ್ನ ಸಿಂಕ್ ಬಂದು ಯಾವ ಟೈಪ್ ಹಾಕ್ತಾರೆ ಅಂತ ನೀವು ಅದು ಒಂದು ಕನ್ಫರ್ಮ್ ಮಾಡ್ಕೋಬೇಕು. ಮತ್ತು ವುಡ್ ವರ್ಕಿಗೆ ಬಂದಾಗ ನೀವು ಮೇಯ್ನ್ ಡೋರು, ಪೂಜಾ ರೂಮು, ಯಾವುದೇ ಡೋರ್ ಫ್ರೇಮ್ ಸೈಜ್ ಕೇಳಬೇಕು ನೀವು, ಏನು ಥಿಕ್ನೆಸ್ ಹಾಕ್ತಾರೆ ಅಂತ. ಮತ್ತು ಡೋರ್ ಟೈಪ್ ಕೇಳಿ, ಫ್ಲಶ್ ಡೋರಾ, ಲ್ಯಾಮಿನೇಟೆಡ್ ಡೋರಾ, WPVC ಡೋರಾ, ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅನ್ನೋದು ಅದೊಂದು ಕನ್ಫರ್ಮ್ ಮಾಡ್ಕೊಳ್ಳಿ. ಮೇಯ್ನ್ ಡೋರ್ ಡಿಸೈನ್ ಕೇಳಿ ಯಾವ ಥರ ಇರುತ್ತೆ ಅಂತ, ಇಲ್ಲಾಂದರೆ ಅದಕ್ಕೂ ನಿಮ್ಗೆ ಎಕ್ಸ್ಟ್ರಾ ಚಾರ್ಜಸ್ ಅಂತೂ ಬಿದ್ದೇ ಬೀಳುತ್ತೆ. ಕೆಲವೊಬ್ಬರು ಮೇಯ್ನ್ ಡೋರಿಗೆ ವಿತ್ ಅಟ್ಯಾಚ್ಡ್ ವಿಂಡೋ ಮಾಡಿಸಿರ್ತಾರೆ, ಅದಕ್ಕೆ SS ಗ್ರಿಲ್ ಹಾಕ್ಸ್ತಾರಾ ಇಲ್ಲಾಂದರೆ MS ಗ್ರಿಲ್ ಹಾಕ್ಸ್ತಾರಾ ಅಂತ ಕೇಳಬೇಕು. ಮೇಯ್ನಾಗಿ ಟೈಪ್ ಆಫ್ ಫುಡ್ಡು ಕೇಳಿ, 10 ಟೈಪ್ಸ್ ಆಫ್ ಫುಡ್ ಇದೆ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಟೈಪ್ಸ್ ಆಫ್ ಫುಡ್ಡು ನಾನು ಒಂದು ಡೀಟೇಲಿಂಗ್ ಆಗಿ ಒಂದು ವಿಡಿಯೋ ಮಾಡ್ತೀನಿ. ಇನ್ನು MS ವರ್ಕು ಅಂದರೆ ಮೆಟಲ್ ವರ್ಕ್ಸ್. ವಿಂಡೋ ಗ್ರಿಲ್ದು ಗೇಜ್ ಕೇಳಿ, ಎಷ್ಟು MM ಥಿಕ್ನೆಸ್ ಹಾಕ್ತಾರೆ ಅಂತ. ಗೇಟ್ ಬಂದು ಹೈಟ್ ಕೇಳಿ, ನನಗೆ ಗೊತ್ತಿರೋಂಗೆ ಎಲ್ಲರೂ 5 ಫೀಟೇ ಮಾಡೋದು. ನಿಮಗೆ ರಿಕ್ವೈರ್ಮೆಂಟ್ ಬೇಕು ಅಂದರೆ ಮತ್ತೆ ಅದಕ್ಕೂ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ. UPVC ವಿಂಡೋ ಬಂದು ನಿಮಗೆ 3 ಟ್ರ್ಯಾಕ್ ಹಾಕ್ತಾರಾ, 2 ಟ್ರ್ಯಾಕ್ ಹಾಕ್ತಾರಾ, ಇಲ್ಲ ಸಿಂಗಲ್ ಗ್ಲಾಸ್ ಹಾಕ್ತಾರಾ, ಡಬಲ್ ಗ್ಲಾಸ್ ಹಾಕ್ತಾರಾ, ಮೆಶ್ ಆಪ್ಷನ್ ಇದೆಯಾ, ಆಮೇಲೆ ನಿಮಗೆ ಅದರಲ್ಲೂ ಈ 2 ಟೈಪ್ಸ್ ಆಫ್ ಥಿಕ್ನೆಸ್ಸಲ್ಲಿ ಬರುತ್ತೆ ನಿಮಗೆ, ಅದೆಲ್ಲ ನೀವು ಕ್ಲಾರಿಫೈ ಮಾಡ್ಕೊಳ್ಳೇಬೇಕು. ಮೇಯ್ನಾಗಿ ಡ್ಯೂಪ್ಲೆಕ್ಸ್ ಹೌಸ್ ಇನ್ಸೈಡು ನಿಮಗೆ ಯಾವ ಟೈಪ್ ಆಫ್ ಮೆಟೀರಿಯಲ್ ಹಾಕಿ ನಿಮಗೆ ರೈಲಿಂಗ್ಸ್ ಮಾಡ್ತಾರೆ ಅಂತ ಕೇಳಬೇಕು. ಗ್ಲಾಸ್ ಇದೆ, ವುಡ್ ಇದೆ, ಮತ್ತು MS ಇದೆ, SS ಇದೆ. ಮೇಯ್ನು ಎಲ್ಲ ರೈಲಿಂಗ್ಸ್ದು ಯಾವ ಗೇಜ್ ಹಾಕ್ತಾರೆ ಅಂತ ಕೇಳಿ. 14 ಗೇಜು, 16 ಗೇಜು, 18 ಗೇಜ್ ಇದೆ ಥಿಕ್ನೆಸ್. ಮತ್ತು ನಿಮಗೆ ಪೇಂಟಿಂಗ್ ವರ್ಕ್ಸಿಗೆ ಬಂದರೆ ಇಂಟೀರಿಯರ್ ಪೇಂಟಲ್ಲಿ ಡಿಸ್ಟೆಂಪರು, ಪ್ರೀಮಿಯರ್ ಎಮಲ್ಷನ್ನು, ಲಕ್ಸುರಿ ಎಮಲ್ಷನ್ ಬರುತ್ತೆ. ಮತ್ತು ನಿಮಗೆ ಎಕ್ಸ್ಟೀರಿಯರ್ ಬಂದರೆ ACE ಬರುತ್ತೆ, ಅಪೆಕ್ಸ್ ಬರುತ್ತೆ, ಅಪೆಕ್ಸ್ ಅಲ್ಟಿಮಾ ಬರುತ್ತೆ. ಮತ್ತು ಔಟ್ಸೈಡ್ ಆಫ್ ದ ಬಿಲ್ಡಿಂಗ್ ಅಂತ ಬಂದರೆ ಕಾಂಪೌಂಡ್ ವಾಲು, ಪ್ಯಾರಾಪೆಟ್ ವಾಲು, ಟ್ಯಾಂಕ್ ರೂಮು, ಇದಕ್ಕೆಲ್ಲ ನಿಮಗೆ ಸಪ್ರೇಟ್ ಚಾರ್ಜಸ್ ಮೆನ್ಷನ್ ಮಾಡಿರ್ತಾರೆ ಕೊಟೇಷನಲ್ಲಿ. ನೀವು ಕ್ಲಾರಿಟಿ ತೊಗೊಂಡು ಕಾಂಟ್ರಾಕ್ಟರ್ನ ಸೆಲೆಕ್ಷನ್ ಮಾಡಬೇಕು. ಮತ್ತು ಫಾಲ್ ಸೀಲಿಂಗು ಮತ್ತು ಇಂಟೀರಿಯರ್ ವರ್ಕ್ ಕೂಡ ಇನ್ಕ್ಲೂಡಿಂಗ್ ಇದೆಯಾ ಎಕ್ಸ್ಕ್ಲೂಡಿಂಗ್ ಇದೆಯಾ ಅಂತ ನೀವು ಕೇಳಬೇಕು. ಮತ್ತು ಟೆರೆಸಲ್ಲಿ ನಿಮಗೆ ವರಂಡ ಇದ್ದರೆ ಅಲ್ಲಿ ಫ್ಲೋರಿಂಗ್ ಟೈಲ್ಸ್ ಹಾಕ್ತಾರಾ ಇಲ್ಲಾಂದರೆ ನಿಮಗೆ ಸಿಮೆಂಟ್ ಫಿನಿಶಿಂಗ್ ಮಾಡ್ತಾರಾ, ಅದು ಕ್ಲಾರಿಫೈ ಮಾಡ್ಕೋಬೇಕು.
ಮೇಯ್ನಾಗಿ ಡೋರ್ಸ್ ಆ್ಯಂಡ್ ವಿಂಡೋಸಲ್ಲಿ ಅದ್ರದ್ದು ಫಿಕ್ಚರ್ ತಿಳ್ಕೊಳ್ಳಿ. ಅಂದರೆ ಲಾಕ್ ಸೆಟ್ಟು, ಟವರ್ ಬೋಲ್ಟು, ಡೋರ್ ಸ್ಟಾಪರು, ಹ್ಯಾಂಡಲ್ಲು ಇದೆಲ್ಲ ನೀವು ಯಾವ ಕ್ವಾಲಿಟಿ ಹಾಕ್ತಾರೆ ಮತ್ತು ಮೇಯ್ನಾಗಿ ಪ್ರೈಸ್ ತಿಳ್ಕೊಳ್ಳಿ. ಮತ್ತು ಟೆರೆಸಲ್ಲಿ ರೈಲಿಂಗ್ಸ್ ಬಂದರೆ, ಕ್ಲಾತ್ ಡ್ರೈಯಿಂಗ್ ಹ್ಯಾಂಗರ್ ಪ್ರಾವಿಷನ್ ಬಂದರೆ, ಮತ್ತು ಟ್ಯಾಂಕ್ ಸೇಫ್ಟಿ ಗ್ರಿಲ್ಲು, ಮತ್ತು ಓವರ್ ಟ್ಯಾಂಕ್ದು ಬಂದು ನಿಮಗೆ ಎಷ್ಟು ಸ್ಟೋರೇಜ್ ಆಫ್ ಕೆಪಾಸಿಟಿ ನೀವು ಮೇಲೆ ಟ್ಯಾಂಕ್ ಇಡ್ತೀರ ಅನ್ನೋದು ಕೇಳಿ. ಕೆಲವೊಂದು ಬಿಲ್ಡಿಂಗಲ್ಲಿ OTS ಬರುತ್ತೆ, ಅಂದರೆ ಓಪನ್ ಟು ಸ್ಕೈ ಅಂತ. ಅದೆಲ್ಲ ಸೇಫ್ಟಿ ಗ್ರಿಲ್ ಹಾಕಿ ಗ್ಲಾಸ್ ಹಾಕೋದಕ್ಕೂ ಎಕ್ಸ್ಟ್ರಾ ಚಾರ್ಜ್ ಕೇಳ್ತಾರೆ, ಹುಷಾರಾಗಿರಿ. ಟೆರೆಸ್ಗೆ ಹೋಗೋ ಸ್ಟೇರ್ ಕೇಸ್ ಕೂಡ ಅಷ್ಟೇ MSL ಮಾಡೋದು ನಿಮಗೆ ಕನ್ವೀನಿಯೆಂಟಾಗಿ ಮಾಡಲ್ಲ, ಹುಷಾರಾಗಿರಿ. ಮೊದಲೇ ಕ್ಲಾರಿಟಿ ತೊಗೊಳ್ಳಿ ಅವ್ರ ಹತ್ರ. ಇದೆಲ್ಲ ಐಟಮ್ ನೀವು ಕ್ಲಾರಿಫೈ ಮಾಡಿದಿರ ಕಾಂಟ್ರಾಕ್ಟರ್ ಹತ್ರ ಇಲ್ಲಾಂದರೆ ಮೇಸ್ತ್ರಿ ಹತ್ರ ಮನೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೀವು ಲಕ್ಷ ಕಳ್ಕೋಬೇಕಾಗತ್ತೆ. ಬರೀ 25 ಲಕ್ಷ ಇದ್ದರೆ ಸಾಕು ಸರ್, ಕನಸಿನ ಮನೆ ನೀವು ಸೈಟ್ ಕೊಟ್ಟರೆ ಸಾಕು, ನಾವು ಮನೆ ಕಟ್ಟಿ ಕೊಡ್ತೀವಿ. ಯಾರ್ಯಾರು ಬರ್ತಾರೋ ಈ ವಿಡಿಯೋದಲ್ಲಿರೋ ಅಷ್ಟು ಕ್ವಶನ್ ಕೇಳಿ, ಅವಾಗ ಅವ್ರ ಬಾಯಲ್ಲೇ ಬರುತ್ತೆ ನಿಜಾಂಶ ಏನು ಅಂತ, ಯಾವ ರೇಟಲ್ಲಿ ನಿಮ್ಮ ಮನೆ ಕಟ್ಕೊಡ್ತಾರೆ ಅಂತ. ಇದು ಇವತ್ತಿನ ಈ ವಿಡಿಯೋ ಆಗಿತ್ತು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇದೇ ಥರ ವಿಡಿಯೋ ನಿಮಗೆ ತಲುಪಬೇಕು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಈ ವಿಡಿಯೋ ರಿಲೇಟೆಡ್ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಯೂಸ್ ಆಗೋ ಥರ ಹೊಸ ವಿಷಯ ರಿವೀಲ್ ಮಾಡ್ತೀನಿ. ಇದೆಲ್ಲ ನೀನು ಜನರಿಗೆ ತಿಳಿಸಿದ್ರೆ ನಿನಗೆ ಯಾರ ಕೆಲಸ ಕೊಡ್ತಾರೆ ಅಂತ ತುಂಬ ಜನ ಹೇಳಿದ್ರು. ಅವ್ರಿಗೇನು ಗೊತ್ತು ನಾನೇನು ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಅಂತ. ಬೆನ್ನ ಹಿಂದೆ 1000 ಜನ ನಿಂತಿದ್ದಾರೆ ಅನ್ನೋ ಧೈರ್ಯ ನಿನಗಿದ್ರೆ ಬರೀ ಒಂದು ಯುದ್ಧ ಗೆಲ್ಬೋದು. ಅದೇ ನೀನು ಮುಂದೆ ನಿಂತಿದ್ಯಾ ಅಂತ ಹಿಂದೆ ಇರೋ 1000 ಜನ ಧೈರ್ಯ ಬಂದ್ರೆ ಪ್ರಪಂಚನೇ ಗೆಲ್ಬೋದು. ಹೋಗೋ, ಒಬ್ಬನೇ ಹೋಗೋ. ಇದಿನ್ನೂ ಮೊದಲ ಅಧ್ಯಾಯ. ಕಥೆ ಇವಾಗ ಶುರುವಾಗ್ತಿದೆ.